ನಮಸ್ಕಾರ. ನಾವು ನಿಮ್ಮ ಪ್ರೀತಿಯ ರವಿ. ಇವತ್ತು ನಾನು ಮಾತಾಡೋ ವಿಷಯ ಇದು ಪ್ರಾಕ್ಟಿಕಲ್ಲು, ಯಾವುದೇ ಕಂಟೆಂಟ್ಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿಲ್ಲ. ಇದು ಒಂದು ಸಾಮಾಜಿಕ ಪಿಡುಗಾಗ್ಬಿಟ್ಟೈತೆ. ಅದು ಎಲ್ಲರ ಜೀವನದಲ್ಲೂ ಇದೆ. 3 ಥರ ಇದೆ. ಒಂದು, ಇನ್ನೊಬ್ಬರಿಗೆ ಏಳಿಗೆ ಸಹಿಸ್ತೆ ಬರೀ ಕಾಲು ಎಳೆಯೋದು. ಕೆಲವು ಜನ ಇಲ್ಲದೆ ಅದು ಕ್ರಿಯೇಟ್ ಮಾಡೋದು, ನೆಗೆಟಿವ್ ಕ್ರಿಯೇಟ್ ಮಾಡೋದು ಸುತ್ತ. ನಾನು ಹೇಳೋದು ಇಷ್ಟೇ, ಅವ್ರು ಕಾಲು ಎಳಿತವ್ರೆ ಅಂದರೆ ಅವ್ರಿಗೆ ಮಾಡೋಕ್ಕೆ ಏನಿಲ್ಲ ಅಂತಲೇ ಅರ್ಥ, ಕೆಲಸ ಇಲ್ಲ ಅಂತಲೇ ಅರ್ಥ. ಅವ್ರು ಕಾಲು ಎಳಿಸ್ಕೊತಾವ್ರೆ ಅಂದರೆ ಅವ್ನು ಮುಂದುವರಿತಾವನೆ, ಅವ್ನ ಗುರಿ ಮುಡ್ತಾವನೆ ಅಂತಲೇ ಅರ್ಥ. ನಾನು ಹೇಳೋದು ಇಷ್ಟಪ್ಪ, ನಿಮ್ಮ ಕಾಲು ಎಳಿತಿರಲ್ರಿ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರಲ್ಲಪ್ಪ ನೀವು. ನಿಮ್ಮ ಸಾಧನೆ ಏನಪ್ಪ? ಸಾಧನೆ ಮಾಡಿ ತೋರಿಸಿ. ಅದಕ್ಕಿಂತ ಇನ್ನು ಎರಡನೇದು, ಮನುಷ್ಯನಿಗೆ ಹಿತ್ತಾಳೆ ಕಿವಿ ಅವರು. ಹಿತ್ತಾಳೆ ಕಿವಿ ಇದ್ದರೆ ಯಾವುದೇ ಪ್ರೀತಿ ವಿಶ್ವಾಸ ಉಳ್ಕೊಳ್ಳಲ್ಲ. ಹೇಳೋರಿಗೆ ಹಬ್ಬ, ಕೇಳೋರಿಗೆ ಸಂಬಂಧಗಳು, ಪ್ರೀತಿ ವಿಶ್ವಾಸ ಎಲ್ಲ ಹಾಳಾಗ್ಬಿಡ್ತದೆ. ದಯವಿಟ್ಟು ಸ್ವಂತ ಬುದ್ಧಿ ಇಟ್ಕೊಳ್ಳಿ. ಯಾರೇ ಆಗಲಿ, ಸಾಮಾಜಿಕ ಜನರಲ್ಲಾಗಿ ಮಾತಾಡ್ತಾರದು, ಯಾವುದೋ ವ್ಯೂಸ್ ಕಂಟೆಂಟ್ಗೋಸ್ಕರ ಮಾತಾಡಿ ಸತ್ಯ ನಡೀತಾರದು. ಇದು ಸಾಮಾಜಿಕ ಒಂದು ಪಿಡುಗೆ ಆಗ್ಬಿಟ್ಟೈತೆ. ಫಸ್ಟು ಒಬ್ಬ ಬೆಳಿತಾವನೆ ಅಂದರೆ ಅವ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾರೆ. ಲಾಸ್ಟು ಏನೂ ಇಲ್ವೋ ಅವ್ನು ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ತಾರೆ ಸುತ್ತ. ಕಾಲು ಎಳಿತಾರಲ್ಲಪ್ಪ, ಅವ್ರಿಗೆ ಒಂದೇ ಒಂದು ಮಾತಾಡೋದು, ನಿಮ್ಮ ಸಾಧನೆ ಏನು? ಇನ್ನೊಬ್ಬರ ಬಗ್ಗೆ ನೀವು ಮಾತಾಡ್ತೀರಲ್ಲ, ಕಾಲು ಎಳಿತೀರಲ್ಲ, ನಿಮ್ಮ ಸಾಧನೆ ಏನು? ಇನ್ನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ದ್ವಾಪರ ಯುಗ, ನಿಮಗೆ ಮಹಾಭಾರತ ರಾಮಾಯಣ ಗೊತ್ತು. ಒಂದು ಮಹಾಭಾರತ ನಡೀಬೇಕು ಅಂದರೆ ಶಕುನಿಯೇ ಕಾರಣ. ಒಬ್ಬ ಶಕುನಿಯಿಂದ ದುರ್ಯೋಧನ ಶಕುನಿ ಮಾತು ಕೇಳ್ಕೊಂಡು ತಾನು ನಾಶ ಆದ. ಲಕ್ಷಾಂತರ ಜನ ಸೈನಿಕರು ಸತ್ತರು. ಪಾಂಡವರು ವನವಾಸ ಅನುಭವಿಸಿದ್ರು. ಎಷ್ಟೊಂದು ದುರಂತ ಆಯಿತು. ರಾಮಾಯಣ, ಒಬ್ಬ ಮಂತ್ರಿ ಕೈಕೆಸಿ ಶ್ರೀರಾಮನ್ನ ಪ್ರೀತಿಯಿಂದ ಸಾಕಿರ್ತಾಳೆ. ಅಕ್ಕನ ಮಗ ಅಂದ್ಬಿಟ್ಟು ಅವನ್ನೇ ಕಾಡು ಕಳಿಸ್ತಾಳೆ ಒಬ್ಬ ಮಂತ್ರಿ ಮಾತಿಂದ. ಕೊನೆಗೆ ಏನಾಯಿತು ಅಂತ ನಿಮಗೂ ಗೊತ್ತು. ದಯವಿಟ್ಟು ಎಲ್ಲ ಇಷ್ಟೇ ಹೇಳೋದು ನಾನು, ಸ್ವಂತ ಬುದ್ಧಿ ಇಟ್ಕೊಳ್ಳಿ, ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ. ಈ ಕಾಲೇಳೋರ್ಗೆ ಇಷ್ಟೇ. ದಯವಿಟ್ಟು ನೀವು ನಿಮ್ಮ ಜೀವನ ನೋಡಿ, ಏನಾದ್ರು ಸಾಧಿಸಿ ಜೀವನದಲ್ಲಿ. ಅದನ್ನು ಬಿಟ್ಟಿದ್ದೆಲ್ಲ ಏನಿದೆಲ್ಲವೇ ಏನು ನೀವು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಿ, ಇನ್ನೊಬ್ಬರ ಬಗ್ಗೆ ಕಾಲು ಎಳಿತೀರ, ಇದು ಮಾಡ್ತೀರಲ್ಲಪ್ಪ. ನಾನು ಹೇಳೋದು ಜನರಲ್ಲಾಗಿ. ಈಗ ನಂದೇ ಹೇಳ್ತೀನಿ, ನಾವು ಎಲ್ಲನೂ ಈ ವಯಸ್ಸಿಗೆಲ್ಲ ದಾಟ್ಕೊಂಡು ಬಂದಿದ್ದೀವಿ ಜೀವನದಲ್ಲಿ. ಹೋರಾಟ, ರೈತ ಪರ ಹೋರಾಟ, ಸಾಮಾಜಿಕ ಪರ ಹೋರಾಟ, ಕಾರ್ಮಿಕರ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಭಾಳಷ್ಟು ಸೋಲು ಗೆಲುವು ಜೀವನದಲ್ಲಿ ನೋಡಿದ್ದೀವಿ. ಸನ್ಮಾನ ಅವಮಾನ ಎಲ್ಲ ನೋಡ್ಕೊಂಡೇ ಈ ರೇಂಜಿಗೆ ಬಂದಿರೋದು. ನೀನು ನಮ್ಮ ಬಗ್ಗೆ ಕೆಲವರು ಕಾಲೆಳಿಬೇಕು ಅಂದರೆ ನಿಮ್ಮ ಸಾಧನೆ ಏನು ಹೇಳ್ತಾ ತೋರಿಸ್ರಪ್ಪ. ನಮಗೇನು ಕಾಲೆಳಿತಿರಲ್ಲಪ್ಪ, ನಮ್ಮ ಲಾಸ್, ನಿಮ್ಮ ಟೈಮ್ ವೇಸ್ಟು, ಹಿಂಗೆ ಜೀವನ ಕಳೆದು ಬಿಡ್ತೀರ. ನೀವು ಕಾಲೆಳಿತಿದ್ದೀರ ಅಂದರೆ ಆ ವ್ಯಕ್ತಿ ಪರ್ಫೆಕ್ಟಾಗಿ ಹೋಯ್ತವನೆ ಅಂತ ಅರ್ಥ, ಅವ್ನು ಗುರಿ ಮುಡ್ತಾವನೆ ಅಂತ ಅರ್ಥ. ನಿಮಗೆ ಕೆಲಸ ಇಲ್ಲ ಅಂತಲೇ ಅರ್ಥ. ತಿದ್ಕೊಳ್ಳಿ, ಕೇಳ್ಕೊಳ್ಳಿ ಜನ. ಯಾವತ್ತೂ ಶಕುನಿನ ಮಂತ್ರನೂ ಹತ್ತಿರ ಸೇರಿಸ್ಬೇಡಿ. ಅದರಿಂದ ಎಷ್ಟೋ ಇದಾಯ್ತದೆ. ಸ್ವಂತ ಬುದ್ಧಿ ಇಟ್ಕೊಳ್ಳಿ, ಸಂಬಂಧಗಳ ಪ್ರೀತಿ ವಿಶ್ವಾಸ ಸ್ನೇಹ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ರವಿ.